ಎಲ್ಲರೂ ಭೀಮನ್ ಸೇಲ್ ಮಾಡಿದ್ರೆ ಅಂತ ಕೇಳ್ತೀರಿ. ನೋಡ್ಬೋದು ಭೀಮ ಇಲ್ಲೇ ಅದಾನ. ಸೇಲ್ ಇನ್ನೇನು ಮಾಡಲಿಲ್ಲ, ಮಾಡೋದು ಅಡಿಗೆ ಮಾತ್ರ ಇಷ್ಟು ದಿನ ಲೈನ್ ಗಾಡಿ ಹೊಡೆದಾಗಂತೂ ಸಿಕ್ಕಾಪಟ್ಟೆ ಅಡಿಗೆ ಅನಿಸುತ್ತೆ ಇದು ಗಾಡಿ. ಮಳೆ ಒಂದು ಹತ್ತು ಬಿಟ್ಟೈತಿ. 20 ದಿನ ಆಗಿರ್ಬೇಕು ನಾ ಗಾಡಿಯಾಗ ಎಲ್ಲಿ ಹೋಗೇ ಇಲ್ಲ. ಇದೇ ಟ್ರಿಪ್ ಸುಮ್ಮನೆ ಬಂದಿದ್ದು ಟ್ರೈಲರ್ ನೋಡ್ಬೇಕಂತ. ಅಲ್ಲಿ ಬರ್ತಾ ನೋಡ್ರಿ ಅವನ ಪ್ರಕಾಶ್ ಅಂತ ಅವನ ಗಾಡಿದ ಇದು. ಎಲ್ಲ ಸಾವುಕಾರ ಮಂದಿಗೆ ಎಲ್ಲರೂ ಹೆಂಗಿದ್ರಿ ಆರಾಮದ್ರ ಅನ್ಕೋತಾರೆ. ಈಗ ಸದ್ಯ ನಾವಿರೋದು ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೆ ಸ್ವಾಗತ. ಪ್ಲೀಸ್ ವಿಡಿಯೋ ನೋಡಕತ್ತಾರ ಎಲ್ಲರೂ ಒಂದು ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಹೊಸ ನೋಡತ್ತೀರಿ. ಇವತ್ತಿನ ನಮ್ಮ ವ್ಲಾಗ್ ಟಿಪ್ಪರ್ ಇದೇನು ಕಾಣತ್ತೀರಿ ನೀವು ನೋಡ್ಬೋದಿಂದ. ಲಾಸ್ಟ್ ಟೈಮ್ ತಂದಿದ್ದು ನೋಡ್ರಿ 2 ಟಿಪ್ಪರ್ಗಳು ಇವನ್ನ. ಈಗ ಇದನ್ನು ತೊಗೊಂಡು ಜಿದ್ದಾಲ್ ಹೊಂಟೀನಿ. ಯಾಕಂದ್ರೆ ಈಗ ಸದ್ಯ ನಮ್ಮದು ಟ್ರೈಲರ್ ಬರೋದ್ರಿಂದ ಸ್ವಲ್ಪ ರಿವರ್ಸ್ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಗಾಡಿ ಓಡಿಸ್ತೀನಿ ಬಟ್ ರಿವರ್ಸ್ ಅಷ್ಟು ನನಗೂ ಸರಿಯಾಗಿ ಗೊತ್ತಿಲ್ಲ ಅಂತೇಳಿ ಒಂದು 2-3 ಟ್ರಿಪ್ ಇದ್ರಾಗ ಓಡಿಸಿ ರಿವರ್ಸ್ ಎಲ್ಲ ನೋಡ್ಕೊಂಡು ಮತ್ತೆ ನಮ್ಮ ಗಾಡಿ ಬಂದ್ಮೇಲೆ ಸಮಸ್ಯೆ ಆಗ್ಬಾರ್ದು. ಅದಕ್ಕೆ ಮನ್ಯಾಗ ಕೂತ್ರೆ ಏನು ಮಾಡ್ಲಿಕ್ಕೆ ಖಾಲಿ ಅಂತ ಹೊಂಟೀನಿ. ಲಾಗ್ ಮಾಡೋಕೆ ಯಾವುದೂ ಕಾರಣ ಇರಲಿಲ್ಲ. ಭೀಮಾ ಅಂದರು ಬೇರೆ ಓಡ್ಸಕತ್ತ ನಮ್ಮ ಹುಡುಗನ, ಅದು ಇಲ್ಲಿ ಕೆಲಸಕ್ಕೆ ಮಾತಾಡ್ದು ತೋರಿಸ್ತೀನಿ ಈಗ ನಿಮ್ಗೆ. ಎಲ್ಲರೂ ಭೀಮನ್ ಸೇಲ್ ಮಾಡಿದ್ರೆ ಅಂತ ಕೇಳ್ತೀರಿ. ನೋಡ್ಬೋದು ಭೀಮ ಇಲ್ಲೇ ಅದಾನ. ಸೇಲ್ ಇನ್ನೇನು ಮಾಡಲಿಲ್ಲ, ಮಾಡೋದು ಕ್ಯಾನ್ಸಲ್ ಮಾಡೀವಿ. ಸದ್ಯಕ್ಕೆ ಆಟೋನಗರದಾಗ ಐತಿ. ಸಂಡೇಲಿ ಇವತ್ತು ನಮ್ದು ಇನ್ನೊಂದು ಗಾಡಿ ಮಾತೆ. ಅದೊಂದು ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಲೋಡಿಂಗ್ ಇಲ್ಲ. ದೀಪಾವಳಿ ಆದ್ಮೇಲೆ ಇಲ್ಲೇ ಒಂದು ಲೋಕಲ್ ಹೋಗಿ ಬಂದಿದ್ದ ಗಾಡಿ ನಿಂತೈತಿ ಇಲ್ಲೇ. ಇದಾದ್ಮೇಲೆ ಅದೊಂದು ಗಾಡಿ ತೋರಿಸ್ತೀನಿ ನಿಮ್ಗೆ. ಈಗ ನಾವು ಜಿಂದಾಲ್ ಹೊಂಟೀವಿ. ಇದು ಯಾಕಂದ್ರೆ ಇದಕ್ಕೆ ಬೇರೆ ಹುಡುಗ ಬಂದಾನ. ನಾವು ಈ ಟ್ರೈಲರ್ ಏನು ತೊಗೋಬೇಕಂತ ಪ್ಲ್ಯಾನ್ ಮಾಡೀವಲ್ಲ ಅದಕ್ಕಾಗಿ ಆ ಗಾಡಿ ಒಳಗಡೆ ಹೊಂಟೀನಿ. ನೋಡ್ಬೋದು ಭೀಮ ಎಲ್ಲಿ ಅಂತ ಕೇಳತ್ತಿಲ್ಲ, ಅದಕ್ಕೆ ಭೀಮನ್ ತೋರ್ಸಾತೀನಿ. ಭೀಮ ಇವತ್ತೊಂದು ದಿನ ಇಲ್ಲಿಲ್ಲ, ಇಲ್ಲೇ ಇರ್ತಾನೆ. ನಾಳೆ ಸ್ವಲ್ಪ ಲೈನರ್ಗಿನ ಹೊಸದು ಹಾಕ್ಸ್ಕೊಂಡು ನಮ್ಗೆ ಇಲ್ಲೇ ಲೋಕಲ್ ಹೊಡಿ ಅಂತೇಳಿವಿ. ಬರ್ರಿ ನಾವು ಟಿಪ್ಪರ್ ಕಡೆ ಹೋಗೋಣ. ಸಂಡೇ ಇದ್ದರೂ ಗಾಡಿಗಳು ಬಂದು ವರ್ಕ್ ಮಾಡತ್ತಾರ. ಕಾಣ್ಬೋದು ಇದು ಬೇರೆ ಯಾರ್ದಲ್ಲ, ನಮ್ಮ ಫ್ರೆಂಡ್ ಗಾಡಿನ. ಅದಕ್ಕೆ ಭೀಮ ಅಂತ ಬರ್ಸಿದ್ದಕ್ಕೆ ಅರ್ಜುನ ಅಂತ ಇದಕ್ಕೆ ನಾವು ಹೆಸರಿಟ್ಟಿದ್ದೆ. ಅರ್ಜುನ ಅಂತ ಬರ್ಸೋ ಪ್ಲ್ಯಾನಿಂಗ್ನಾಗ ಇದ್ದಿದ್ದು ಗಾಡಿ. ನೋಡ್ಬೋದು ಇದು ನನ್ನ ತರನೇ. ಇದು 2018 ಮಾಡಲ್ ಟಾಟಾ ಗಾಡಿ. ಒಂದು ಸಾರಿ ಮ್ಯಾಟ್ ಹಾಕಿದ್ದೀವಿ ಅರ್ಜುನ ಅಂತ ಬರ್ಸ್ಬೇಕಂತ. ಅದು ಕಟ್ಟಾಗಿ ಹೋಯ್ತು ಮೊನ್ನೆ -40 ಓಡಿಸುವಾಗ. ಇದು ಮತ್ತು ಮ್ಯಾಟ್ ಬೇರೆ ಹಾಕ್ಯಾನ ನನ್ನ ಫ್ರೆಂಡ್ದು. ಇದು ಪೂರ್ತಿ ಗಾಡಿ ತೋರಿಸ್ತೀನಿ ನಿಮ್ಗೆ. ನೋಡ್ಬೋದು PRN. ಈಗ ನಿನ್ನೆನೂ ಮೊನ್ನೆ ಬರ್ಸ್ಯಾನ ಇದನ್ನು ಗಾಡಿ. PRN ಇರಲಿಲ್ಲ. ಹೆಂಗೆ ಕಾಣೋದು ನೋಡ್ರಿ, ವೀಲ್ ಕ್ಯಾಪ್ ಎಲ್ಲ ಹಾಕಿ ಗಾಡಿ. ಅಲ್ಲಿ ಬರ್ತಾ ನೋಡ್ರಿ ಅವನ ಪ್ರಕಾಶ್ ಅಂತ ಅವನ ಗಾಡಿದ ಇದು. ಯಾವತ್ತೂ ಜೋಡಿ ಸಿಗಲೇ ಇಲ್ಲ ಜೋಡಿ ಗಾಡಿ ವಿಡಿಯೋ ಮಾಡ್ಬೇಕಂತ. ನಮ್ಮ ಗ್ರೂಪ್ ಗಾಡಿಗಳು. ಬಟ್ ಇವೊಬ್ಬ ನಾನೊಬ್ಬ ಸ್ವಲ್ಪ ಗಾಡಿ ಮೇಲೆ ಜಾಸ್ತಿ ಇದು ಮಾಡೋರು. ಸೆಕೆಂಡ್ ಹ್ಯಾಂಡ್ ತೊಗೊಂಡು ಒಂದು 7 ತಿಂಗಳು ಆಯ್ತಿದ್ನ. ನೋಡ್ಬೋದು ಆ ಥರ ಗಾಡಿ ಆಗಿದೆ ಅಂತ. ನೋಡ್ಬೋದು ಪೂರಾ ಆಟೋನಗರ ಪೂರ್ತಿ ಇವತ್ತು ಸ್ತಬ್ಧ ಐತಿ. ಯಾಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಬಂದ್ ಅಂದರೆ ಆಲ್ಮೋಸ್ಟ್ ಗ್ಯಾರೇಜ್ ತೆಗೆದಿರಲ್ಲ. ಏನೋ ನಮ್ಮದು ಗಾಡಿ ಲೈನರು ಮತ್ತು ಹಬ್ ಗ್ರೀಸಿಂಗ್ ಮಾಡಿಸ್ಬೇಕು. ಅಲ್ಲಿ ನಿಂತದ್ದು ಕಾಣ್ಬೋದು ಭೀಮ, ನಿಮ್ಗೆ ದೂರಿಂದ ಕಾಣುತ್ತಾ ಇಲ್ಲ ಗೊತ್ತಿಲ್ಲ. ಲೈನರು ಹಬ್ ಗ್ರೀಸಿಂಗ್ ಎಲ್ಲ ನಾಳೆ ಮಾಡಿಸ್ಬೇಕು. ಅದಕ್ಕೆ ಸ್ಟಾಪ್ ಮಾಡೀವಿ. ಅದಕ್ಕೆ ಮನ್ಸೂರವರು ಅದನ್ನು ಓಡ್ಸಾಕತ್ತಾರ. ಇಲ್ಲಿ ಈ ಗಾಡಿ ಸ್ಟಾಪ್ ಆಗೈತಿ. ಈಗ ನಾವು ಹೋಗ್ತಾ ಇರೋದು ನಮ್ಮ ಟ್ರೈಲರ್ದಾಗ. ಲಾಸ್ಟ್ ವಿಡಿಯೋದಾಗ ಹಿಂದಿನ ವಿಡಿಯೋದಾಗ ನೋಡಿರ್ಬೇಕು ನೀವು. ಹೊಸ ಗಾಡಿ 2 ಚೆಸ್ ತೊಗೊಂಬಂದಿದ್ವಿ. ಅವು 2 ಗಾಡಿ ಅದ್ರಾಗ ಒಂದು ಗಾಡಿ ಇಲ್ಲೇ ಐತಿ. ಈಗ ಒಂದು ಗಾಡಿ ಈಗ ಕಳಿಸಿದ್ವಿ. ನಾನು ಏನು ಊರಾಗ ಕಿತ್ಕೊಂಡ್ರೆ ಏನು ಮಾಡಲಿ, ಸ್ವಲ್ಪ ಈಗ ನಾನು ಟ್ರೈಲರ್ ಸದ್ಯದ್ರಾಗ ನಮ್ಮ ಟ್ರೈಲರು ಬರೋದ್ರಿಂದ ಏನು ಸ್ವಲ್ಪ ರಿವರ್ಸು ಕರೆಕ್ಟಾಗಿ ನಾನು ಗಾಡಿ ಓಡಿಸ್ತೀನಿ. ಬಟ್ ನಾನು ಮೊದಲೆಲ್ಲ ಟ್ರೈಲರ್ ಓಡಿಸಿಲ್ಲ. ಸ್ವಲ್ಪ ರಿವರ್ಸ್ ಎಲ್ಲ ಪರ್ಫೆಕ್ಟಾಗಿ ರಿವರ್ಸ್ ಎಲ್ಲ ಕುಂತ್ಕೊಳ್ಳೋ ಟ್ರೈಲರ್ದಾಗ ಸ್ವಲ್ಪ ಕಷ್ಟ ಐತೆ. ಮಾಡಿದರೆ ಗೊತ್ತಾಗತ್ತೆ. ಅದಕ್ಕೆ ಒಂದು 2-3 ಟ್ರಿಪ್ ಟ್ರೈಲರ್ದಾಗ ಓಡಿಸ್ಬೇಕಂತೇಳಿ ಬಂದೀನಿ. ಯಾಕಂದ್ರೆ ನಮ್ಮ ಸಾಹೇಬ್ರು AC ಹಾಕಿ ಕೂತಾರ. ಚಿಲ್ಡ್ ಬರೋದತ್ತೆ AC. ಇದೇ ನೋಡೋದ್ರೆ ಆಗಲೇ ಗಾಡಿ ಅಲ್ಲಿದ್ದು. ಇದು ಇನ್ನೊಂದು ಈಗ ಬಂದು ಜಸ್ಟ್ ಗಾಡಿ. ಆ ಗಾಡಿಯಲ್ಲಿ ಮುಂದೆ ಸೈಡ್ ಹಾಕಿವಿ ಚಾ ಕುಡಿಬೇಕಂತೇಳಿ. ಚಾ ಕುಡಿದು ಸಿಕ್ಕರೆ ಕ್ಲಾಸ್ ಹತ್ರ ಕೊಡತ್ತೀನಿ. ಇಲ್ಲಿ ಏನು ಕಾಣುತ್ತೆ ನಮ್ಮ ಬ್ರದರ್ ಗಾಡಿದು. ಅಲ್ಲಿದ್ದದ್ದು ಗಾಡಿ. ಆ ಗಾಡಿ ಪಾಸ್ ಆಯ್ತು.
ನಾವೀಗಿರೋದು ಸಿರೂರಾಗ. ಮಳೆ ಹತ್ಬಿಡತ್ತೆ ಅಲ್ಲಿಂದ. ಇಲ್ಲೊಂದೊಬ್ರಿಗೆ ಬಾಕ್ಸ್ ಕೊಡೋದಿತ್ತು, ಅದಕ್ಕೆ ನಿಂತೀವಿ. ಅಲ್ಲಿಂದ ನಾನು ಡ್ರೈವ್ ಮಾಡ್ಕೊಂಡು ಬಂದೀನಿ ಗಾಡಿ. ಇಷ್ಟು ದಿನ ಲೈನ್ ಗಾಡಿ ಓಡಿಸಿವಲ್ಲ, ಸ್ವಲ್ಪ ದಡಿಕೆ ಜಾಸ್ತಿ ಆಗುತ್ತೆ ಟ್ರೈಲರ್. ಓಡಿಸ್ತೀವಿ ಟ್ರೈಲರ್, ಬಟ್ ದಡಿಕೆ ಮಾತ್ರ ಇಷ್ಟು ದಿನ ಲೈನ್ ಗಾಡಿ ಹೊಡೆದಾಗಂತೂ ಸಿಕ್ಕಾಪಟ್ಟೆ ದಡಿಕೆ ಅನಿಸುತ್ತೆ ಇದು ಗಾಡಿ. ಮಳೆ ಒಂದು ಹತ್ತು ಬಿಟ್ಟೈತೆ. ಎ ಸಿ ಮಾತ್ರ ಹೆವಿ ಅಂದರೆ ಹೆವಿ ಚಿಲ್ಡ್ ಐತಿ ಗಾಡಿ. ಎ ಸಿ ಅಂತೂ ಟೇಪ್ ಹಾಕೊಂಡು ಹೊಂಟಿವಿ. ಬರೀ ಜಿಂದಾಲ ಹೊರಗೆ ಹೋಗೋರು ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ. ಬಂಕಿ ಬಂದಿವಿ ಡೀಸೆಲ್ ಹಾಕಾಗ. ಅದೊಂದು ಗಾಡಿ ಡೀಸೆಲ್ ಆಗತೈತೆ, ಅದ್ರಿಂದ ನಿಂತೀವಿ. ಮಾತ್ರ ಅಂದ್ರೆ 240 ಲೀಟ್ರ್ ಏನೋ ತೊಗೊಂಡಿವಿ ಫುಲ್ ಎರಡು. ಪಂಪ್ ಒಂದು ಸಿಕ್ಕಾಪಟ್ಟೆ ಕಟಾನ್ ಕಟ್ಟಿ ಐತಿದ್ದು. ಕಾಮತ್ತಂದ್ರೆ ಈ ಪಂಪ್ ಕೊಡ್ತಾರೆ. ಇನ್ನು ನೋಡ್ಬೋದು ಮಳೆ ಒಂದೈತಿ ತೋರ್ಸಿನಂದ್ರೆ ಪೂರ್ತಿ ನೋಡ್ರಿ ಟ್ರೈಲರ್ ಕಾಣ್ಬೋದು ನಿಮ್ಗೆ. ರೋಡ್ನಾಗ ನಿಂತೈತಿ. ಕಟ್ ಆಗೋದು ಡೌಟ್. ಆ ಗಾಡಿ ಕಟ್ ಆಗುತ್ತಲ್ಲ ನೋಡ್ಬೇಕು. ಈಗ ಮುಂದ್ಗಡೆ ನೋಡೋದು ಗಾಡಿ ತೆಗಿಯಾಕತ್ತಾರ. ಕಟ್ ಹಾಕತ್ತಿಲ್ಲ ನೋಡ್ಬೇಕು. ಗಾಡಿ ಡೀಸೆಲ್ ಹಾಕೊಂಡು ಮುಂದೆ ಹೋಯ್ತು. ಗಾಡಿ ಸ್ಟಾರ್ಟ್ ಐತಿ. ಗಾಡಿ ಈಗ ಆಫ್ ಮಾಡಿದೆ. ಬರೀ ಕೆಳಗಡೆ ಹೋಗಿ ಡೀಸೆಲ್ ಹಾಕೊಂಡು ಗಾಡಿಗೆ ಈ ಥರ ಎಷ್ಟರ ಗಾಡಿ ಕಟ್ ಆಗೋಲ್ಲ ಏನಿಲ್ಲ. ಬರ್ರಿ ಅಲ್ಲಿ ನೋಡ್ಬೋದು ನಮ್ಮ ದಾದಾರು ಪೌಚ್ ಕೊಡಕ್ಕೆ ಹೋಗ್ಯಾರ. ಯಾಕಂದ್ರೆ ಕಡಿ ಆಗಿರೋದ್ರಿಂದ ಪೌಚ್ ಕೊಡ್ತಾರೆ, ಅಂದರೆ ಡೀಸೆಲ್ ಹಾಕಿ ಉಳ್ಕೋದೆಲ್ಲ ಪೌಚ್. ಅದಕ್ಕೆ ಅಲ್ಲಿ ಪೌಚ್ ಕೊಟ್ಟು ಅಮೌಂಟ್ ತೊಗೊಂಬರಕ್ಕೆ ಹೋಗ್ಯಾರ. ಯಾಕಂದ್ರೆ ಟ್ರಿಪ್ಪಿ ಪೇಮೆಂಟ್ ಇರೋಲ್ಲ, ಕಡಿದು ಪೌಚ್ ಪೇಮೆಂಟ್ ಇರುತ್ತಿದ್ದ. ತುಂಬ ದಿನ ಆದ್ಮ್ಯಾಗ ಒಂದು 15-20 ದಿನ ಆಗಿರ್ಬೇಕು ನಾ ಗಾಡಿಯಾಗ ಎಲ್ಲಿ ಹೋಗೇ ಇಲ್ಲ. ಇದೇ ಟ್ರಿಪ್ ಸುಮ್ಮನೆ ಬಂದಿನಿ ಟ್ರೈಲರ್ ನೋಡ್ಬೇಕಂತ. ಈಗ ಹೈವೇಗೆ ಬಂದೀವಿ. ಗಾಡಿ ಫೀಲ್ ಹೆಂಗೈತಂದ್ರೆ ಸ್ವಲ್ಪ ದಡಿಕೆ ಜಾಸ್ತಿ ಆಗೈತೆ. ಯಾಕಂದ್ರೆ ಸ್ವಲ್ಪ ಕಡೆಯಿಂದ ರೋಡ್ ಸರಿ ಇಲ್ಲ. ಈಗ ಕರೆಕ್ಟಾಗಿ ಹೈವೇ ಬಂದು ಎಂಟ್ರಿ ಆಗಿವಿ. ಈಗ ನಾವು ನಿಂತಿರೋದು ಪ್ರಕಾಶ್ ಡಾಬಾ ಹತ್ರ. ಯಾಕಂದ್ರೆ ನಮ್ಮ ದಾದಾ ನೀರಿನ ಬಾಟ್ಲಿ ತರಕ್ಕೆ ಹೋಗ್ಯಾರ. ಮುತ್ತು ಅಂತೇಳಿ ಅವರ ಇದ್ರಿ ಇದ್ರಾಗ. ಮೊದ್ಲಿನೊಂದು ಸರಿ ಲಾಸ್ಟ್ ವಿಡಿಯೋದ ನೋಡಿರ್ಬೋದು ನೀವು. ಜಿಂದಾಲ್ಕೊಂದು ಟಿಪ್ಪರ್ ತೊಗೊಂಡು ಹೋಗಿದ್ದಲ್ಲ, ಅದು ನಮ್ಮ ಫ್ರೆಂಡ್ ಟಿಪ್ಪರ್. ಅವ್ರದ್ದು ಗಾಡಿಯಾಗ ಅದೇ ಗಾಡಿಯಾಗಿದ್ದರು ಅವರು. ಮತ್ತು ಈ ಹೊಸ ಗಾಡಿ ಬರೋಂಗಿಲ್ಲ, ಈ ಗಾಡಿಯಾಗ ಅದಾರ. ಫೀಲ್ ಹೆಂಗೈತಂದ್ರೆ ಟಿಪ್ಪರ್ ನಾನು ಅಂದರೆ ಟ್ರೈಲರ್ ಹೊಡೆದಿಲ್ಲ ನಾನು ಮೊದಲು ಯಾವತ್ತು. ಸ್ವಲ್ಪ ಅಷ್ಟಕ್ಕಷ್ಟ ಹೊಡೆದಿರ್ಬೋದು. ಅದನ್ನು ಬಿಟ್ಟರೆ ಲೋಡ್ ಗಾಡಿ ಲಾಂಗ್ ತೊಗೊಂಬಂದಿದ್ದು ಗುಜರಾತ್ ಅಂತ ಒಂದೇ ಸಾರಿ ನಮ್ಮ ಫ್ರೆಂಡ್ದು ಬೆಂಜ್ ಇತ್ತಲ್ಲ, ಫಸ್ಟ್ ಬೆಂಜ್ ತೊಗೊಂಬಂದಿದ್ದು ಅಷ್ಟು ಕರೆ ಬಿಟ್ರೆ ಮತ್ತು ಈ ಕಡೆ ಬಂದಿಲ್ಲ. ಬಟ್ ಬೆಂಜ್ ಆ ಗಾಡಿಕಿನ ಸ್ವಲ್ಪ ದಡಿಕೆ ಕಮ್ಮಿ, ಸ್ವಲ್ಪ ದಡಿಕೆ ಜಾಸ್ತಿ ಆಗತ್ತೆ. ಲೈನ್ ಗಾಡಿಕಿನ ಇವು ದಡಿಕೆ ಜಾಸ್ತಿ ಆಗ್ತಾವೆ. ಫಸ್ಟ್ ಟೈಮ್ ಹೆಂಗಾಗಿಬಿಡುತ್ತೆ ಅಂದ್ರೆ ಸಾಕಪ್ಪ ಬೇಡ ಗಾಡಿನ ಬೇಡ ಅನ್ಸ್ಬಿಡ್ತದೆ. ಅಷ್ಟು ಕೆಟ್ಟ ದಡಿಕೆ ಆಗತ್ತೆ, ಹೊಟ್ಟೆಲ್ಲ ನೋವು ಆಗ ಸ್ಟಾರ್ಟ್ ಆಗುತ್ತೆ. ಆದ್ರೂ ಸ್ವಲ್ಪ ಇದು ಅಂದ್ರೆ ಆ್ಯಕ್ಷನ್ ಕಮ್ಮಿ ಐತಿ ಗಾಡಿ ಸ್ವಲ್ಪ. ನಮ್ಮ ದಾದಾ ನೋಡ್ಬೋದು ಬಾಟಲ್ ಪೂರ ಎಷ್ಟು ಇದಕ್ಕೆ ಇಲ್ಕಲ್ದಾಗ 100 ರೂಪಾಯಿ ನೋಡ್ರಿ. ಇವ ಎಷ್ಟು ಅದಾವ ಅಂದ್ರೆ 12 ಪೀಸ್ ಅದಾವ 100 ರೂಪಾಯಿಗೆ 1 ಲೀಟ್ರ್ ಬಾಟ್ಲ್. ಇವು ಇಲ್ಕಲ್ದಾಗ ಪ್ರತಿಯೊಂದು ಗಾಡಿನೂ ಸ್ಟಾಪ್ ಮಾಡಿ ಇಲ್ಲೇ ತೊಗೊಳ್ದ. ಇನ್ನು ನೋಡ್ಬೋದು ಪ್ರಕಾಶ್ ಹೋಟೆಲ್ಲ. ಬರ್ರಿ ಹೋಗೋಣ ಇಲ್ಲಿಂದ. ಟೈಮ್ 7:40. ನಾವು ಇವ್ರದ್ದು ಕೊಪ್ಪಳ ಸನಿಯಾಗದೀವಿ. ಬೂದಗುಂಪ ಕ್ರಾಸ್ ಸಮೀಪ ಇದೀವಿ. ಈಗ ನಮ್ಮ ದಾದಕ್ಕೆ ಗಾಡಿ ಕೊಟ್ಟು ಸೈಡ್ ಬಂದು ಕುಂತೀನಿ. ಅಲ್ಲಿ ಕಾಣ್ಬೋದು ಜಿಂದಾಲ್ ಬಂದೀವಿ ನಾವೀಗ. ಊಟಕ್ಕೆ ಹೋಗಿದ್ವಿ. ಸಂಡೇ ಇರೋ ಕಾರಣ ಯಾವುದೂ ಹೋಟೆಲ್ ಕರೆಕ್ಟಾಗಿ ತೆಗೆದಿಲ್ಲ. ಎಲ್ಲ ಒಂದು ಕಡೆ ಹೋಗಿದ್ವಿ. ಪಾಪ್ ಚಿತ್ರಾನ್ನ ತೊಗೊಂಡು ಅರ್ಧಕ್ಕೆ ತಿಂದು ಕೈ ಬಿಟ್ಟು ಬಂದ್ವಿ. ಮುಂದೆ ಎಲ್ಲರೂ ನೋಡೋಣ ಅಂತೇಳಿ ನೋಡ್ಬೋದು. ಜಿಂದಾಲ್ ಅಲ್ಲಿ ಮುಂದೆ ಹೋಗಿ ಲೆಫ್ಟಿಗೆ ಹೊಡೆದ್ರೆ ಜಿಂದಾಲ್ ಎಂಟ್ರಿನ ನಾವು ಊಟ ಮಾಡಿ ಬರ್ರಿ. 10:30 ಜಿಂದಾಲ್ ಒಳಗಡೆ ಬಂದೀವಿ. 10 MT ಗೇಟ್ನಾಗ ಜಾಮ್ ಆಗಿದೆ. ಈ ಕಡೆ ಕಳ್ಸ್ಯಾರ 4 MT ಗೇಟ್ನಾಗ. ಒಳಗೆ ಬಂದಿವಿ. ದಾದಾರ ಅಲ್ಲಿ ಎಂಟ್ರಿ ಮಾಡ್ಸಕ್ಕೆ ಹೋಗ್ಯಾರ. ಹಿಂದ ಅಲ್ಲಿ ಮೆರವದಾಗ ಕಾಣ್ಬೋದು. ಎಲ್ಲ ಎಂಟ್ರಿ ಮಾಡ್ಕೊಂಡು ಬಂದೀವಿ. ಅಣ್ಣ ಇವೇನು ಪಾಳೆ ಹಚ್ಚಿದ್ವು ಎದುರು ಇವು? ಇಷ್ಟು ಗಾಡಿ ಪಾಳೆ ಅದಾವು. ಟಿಪ್ಪರ್ದು ಪಾಳೆ ಇಪ್ಪರಿ ಅದಾವು.
ನಿಂದ್ರಬೇಕಾಗತ್ತ. ಕಾಟ ಮಾಡಿಸ್ಕೊಂಡ ನೋಡ್ಬೋದು. ಆ ಕಡೆ ಗಾಡಿಗಳು ಏಕ ಸಾಲ್ಕ ಅವಕೂರಿಂದ ಪಾಳೆ ಆಗ್ಬೋದು. ಯಾಕೋ ಜಾಮ್ ಆಗೈತಿ, ಮುಂದ್ಗಡೆ ಹೋಗೋ ಪಾಯಿಂಟ್ನಾಗ ಜಾಮ್ ಆಗೈತಿ, ಅದಕ್ಕೆ ಇಲ್ಲಿ ನಿಂತ್ಬಿಟ್ಟಿವಿ. ಕಾಟ ಮ್ಯಾಗ ನಿಂತ್ಕೊಂಡು ಬಂದೀವಿ. ಕಾಟ ಮ್ಯಾಗ ಏನು ಇಳಿದಿಲ್ಲ ಅನ್ಕೊಂತೀನಿ. ಅಲ್ಲಿ ಕಾಣ್ಬೋದು JSW ನೋಡಬಹುದು. ನಮ್ಮ ಗಾಡಿ ಬಂದಿಲ್ಲ ಏನಾದ್ರು ಕಾಣ್ಬೋದು ನಿಮ್ಮ ಮುಂದೆ. ಇಲ್ಲೇನಿರೋದು ಗಾಡಿ ಜಾಮ್ ಆಗೈತಿ. ನಮ್ದು ಇನ್ನೊಂದು ಗಾಡಿ ಇಲ್ಲೇ ಮುಂದೆ ಐತಿ, ನಾವು ಇಲ್ಲಿದ್ದೀವಿ. ಹೋಗೋದು ಈ ಕಡೆ ಆ ಕಡೆ ಗಾಡಿ ನಿಂತಾವ. ಟಿಪ್ಪರ್ದವ್ರು ಭಾಳ ಇದು ಮಾಡಿಬಿಡ್ತಾರಲ್ಲಣ್ಣ, ದೊಡ್ಡ ಕಿರಿಕಿರಿ. ನಾವು ಅಲ್ಲಿ ಬಿಟ್ಟವ್ರು ಈಗ ಬಂದು ಕುಡಿ ಆಟೋ ಗಾಡಿ. ಅವ್ರು ಮುಂದೆ ಬಂದಿದ್ರು ಮೊದ್ಲು, ಅವ್ರು ಎಲ್ಲಿ ಬರ್ತಾರೆ ನೋಡ್ತೀವಿ ನಾವು. ಇದೆಲ್ಲ ಜಾಮ್ ಆಗ ಅಲ್ಲಿ ನೋಡ್ರಿ. ಅವನು ಆಟ ಹಚ್ಚಾನ, ಇವನು ಆಟ ಹಚ್ಚಾನ. ಬಂದು ಪೂರ್ತಿ ಜಾಮ್ ಆಗೈತಿ ಮುಂಡ. ಹಿಂದೂ ತೆಗಿಯಕತ್ತ. ಆ ಗಾಡಿ ಅಲ್ಲಿ ಖಾಲಿ ಮಾಡಕ್ಕೆ ಹೋಗೈತಿ. ಅಲ್ಲಿ ಗುದ್ದಾಡಿ ಏರಿಸ್ಬೇಕಾಯ್ತು. ಯಾಕಂದ್ರೆ ನೋಡ್ಬೋದು ಇಲ್ಲಿ ಮುಂದೆ ಎಷ್ಟು ತೆಗ್ಗ ಐತಿ. ಆ ಪಾಯಿಂಟ್ನಾಗ ಅಲ್ಲೇ ಖಾಲಿ ಮಾಡ್ಬೇಕು ಅದನ್ನ ಗಾಡಿ. ಈಗ ಅಲ್ಲಿ ಖಾಲಿ ಮಾಡಕ್ಕೆ ಹೋಗೈತಿ. ಅದಾದ್ಮೇಲೆ ಈ ಗಾಡಿಯಲ್ಲಿ ಹಾಕ್ಬೇಕು. ಡಂಪ್ ಸ್ಟಾರ್ಟ್ ಆಗೈತಿ, ನೋಡಬಹುದು. 42 ಟನ್ 6 kg ಐತೆ ಆ ಗಾಡಿಯಾಗ. ಅಂದ್ರೆ 42 ಟನ್ ಹೆಚ್ಚು ಕಮ್ಮಿ. ಒಂದು ಸ್ವಲ್ಪ ಹೆಚ್ಚಿಗೆ ಬಂದಿರ್ತದೆ, ಒಂದು ಸ್ವಲ್ಪ ಕಮ್ಮಿನೂ ಬಂದಿರ್ತದೆ ಒಂದು ಟೈಮ್. ಅನ್ಲೋಡ್ ಆದ ಗಾಡಿ, ಅನ್ಲೋಡ್ ಆಗಿ ಬಂದ ಗಾಡಿ ಅದ. ಇನ್ನು ಈ ಗಾಡಿಯಲ್ಲಿ ಹಾಕ್ಬೇಕು. ಜಾಗ ಭಾಳ ಅಂದ್ರೆ ಭಾಳ ಕಟ್ಟೆ ಐತಿ, ನೋಡ್ಬೋದು. ಎಲ್ಲ ಇಲ್ಲೇ ಬಿದ್ದಾವು. ಹೊಡೆ ಸೀದಾ ಹೊಡಿ. ಗಾಡಿ ಅದೊಂದು ಗಾಡಿ ಖಾಲಿಯಾಗಿ ಅಲ್ಲಿ ನಿಂತೈತಿ. ಟೈಮ್ ಈಗ 11 ಗಂಟೆ 11 ನಿಮಿಷ. ಹಾಂ ಇರ್ಲಿ ಬಿಡ್ರಿ, ಯಾತಲ್ಲ ಓಪನ್ ಮಾಡಿ. ಸ್ಟಾರ್ಟ್ ಆಯ್ತು. ಖಾಲಿ ಮಾಡ್ಕೊಂಡು ಸೀದಾ ಇಲ್ಲಿಂದ ಸ್ಲ್ಯಾಬ್ ತುಂಬಕ್ಕೆ ಹೋಗ್ಬೇಕು. ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಈಗ ಟೈಮ್ ಆಗೈತಿ 6 ಗಂಟೆ 5 ನಿಮಿಷ. ರಾತ್ರಿ 11:30 ಗಾಡಿ ಖಾಲಿ ಆಯ್ತು. ಖಾಲಿ ಎರಡು ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದು ಜನ ಬಂದ ಸೈಡ್ ಹಾಕೊಂಡು ಮಲ್ಕೊಂಡಿದ್ವಿ ಇಲ್ಲೇ. ಯಾಕಂದ್ರೆ ಸ್ಲ್ಯಾಗ್ ಎಂಟಿ ಏನು ಹೋಗೋದಿಲ್ಲ ಈ ಟ್ರಿಪ್. ಇಲ್ಲಿಂದ ಗಿಣಗೇರಿ ಹೋಗ್ಬೇಕು. ಗಿಣಗೇರಿ ಕಲ್ಯಾಣಿ ಫ್ಯಾಕ್ಟ್ರಿ ಅಂದ್ರೆ ಸ್ಲ್ಯಾಗ್ ಲೋಡ್ ಆಗುತ್ತೆ. ಸ್ಲ್ಯಾಗ್ ಲೋಡಿಗೆ ಹೋಗ್ಬೇಕು. ಅದಕ್ಕೆ ಇಲ್ಲೇ ಮಲ್ಕೊಂಡಿದ್ವಿ. ಈಗ ಎದ್ವಿ. ಈಗ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಸೀದಾ ಕಲ್ಯಾಣಿಗೆ ಹೋಗ್ಬೇಕು. ಕಲ್ಯಾಣಿಗೆ ಹೋಗಿ ಸ್ಲ್ಯಾಗ್ ಲೋಡ್ ಮಾಡೋಣ. ಎಲ್ಲರ ಮುಂದೆ ಹೋಗಿ ಟೀ ಕುಡಿನ್ ಬನ್ನಿ. ಈ ಗಿಣಗೇರಿ ಫ್ಯಾಕ್ಟ್ರಿ ಸಮೀಪ ಅದೇ ನೋಡ್ಬೋದು. 3 ಗಾಡಿ ಇಲ್ಲೇ ಸ್ಟಾಪ್ ಆಗ್ಯಾವ. ಅದು ಬಾಗಲಕೋಟೆ ಗಾಡಿನ. ಟಿಫಿನ್ ಮಾಡಿ ಟೀ ಕುಡಿದು ಟಿಫಿನ್ ಮಾಡ್ಬೇಕಂತ ಬಂದ್ವಿ. ಅಲ್ಲಿ ಹೋಗ್ಯಾರ. ಟಿಫಿನ್ ಮಾಡಿ ಗಿಣಗೇರಿ ಹೋಗಿ ಅವ್ರನ್ನ ಬಿಟ್ಟು ನಾನು ಬಿಜಾಪುರ ಹೋಗ್ಬೇಕಾಗತ್ತೆ. ಸ್ವಲ್ಪ ಬಿಟ್ಟು ಬಿಜಾಪುರ ಹೋಗ್ಬೇಕಾಗುತ್ತೋ ಏನಿದೆ ಜಲ್ದಿ ಲೋಡ್ ಆಗುತ್ತೆ ನೋಡೋಣ. ಬರೀ ಟಿಫಿನ್ ಮಾಡಿ ಇಲ್ಲಿಂದ ಬಿಡ್ಬೇಕು.